ಥಿಂಗ್ ನಾವು ಮೈಸೂರಿನಲ್ಲಿ ಮಾಡಬೇಕು ಅಂತ ನೋಡಿದ್ವಿ, ಇದು ಯಾವಾಗಲೂ ಸ್ವಚ್ಛ ನಗರಿ ಅಂತಲೇ ಪ್ರತೀತಿ ಇರುತ್ತೆ ನನಗೆ. ಬಟ್ ನಾವು ಹೋಗಿ ನೋಡಿದಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಕಾಂಪ್ರಿಹೆನ್ಸಿವ್ ಆಗಿ ಮಾಡ್ತಾ ಇಲ್ಲ ನಮ್ಮಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವೆದರ್ ಇಟ್ ಇಸ್ ಇನ್ ಕಾರ್ಪೊರೇಷನ್ ವೆದರ್ ಇಟ್ ಇಸ್ ಎನಿ ಆಫ್ ದ ULPsನಲ್ಲಿ. ಸೊ ವಿ ಶುಡ್ ಬಿ, ಈಗ ನಾವು ಸ್ವಚ್ಛ ಸರ್ವೇಕ್ಷಣದಲ್ಲಿ ಸ್ವಲ್ಪ ಹಾಕ್ತೀವಿ, ದೇರ್ ಆರ್ ಸಮ್ ಪ್ಯಾರಾಮೀಟರ್ಸ್, ಅದರಲ್ಲಿ ಬರ್ತೀವಿ, ಟಾಪ್ 10ನಲ್ಲಿನೇ ಬರ್ತಾ ಇದ್ದೀವಿ, ದಿಸ್ ಇಸ್ ದೇರ್. ಬಟ್ ನಿಜವಾಗ್ಲೂ ಆರ್ ವಿ ರಿಯಲಿ ಮ್ಯಾನೇಜಿಂಗ್ ಅವರ್ ವೇಸ್ಟ್ ಪ್ರಾಪರ್ಲಿ ಅನ್ನೋದು ನೋಡಿದರೆ ಆಗ್ತಾ ಇಲ್ಲ. ಸೊ ವಿ ಹ್ಯಾಡ್ ಅ ಸೀರೀಸ್ ಆಫ್ ಮೀಟಿಂಗ್ಸ್. ಅದರಲ್ಲಿ ಏನು ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ಈ 2 lakh ಟನ್ ಲೆಗಸಿ ವೇಸ್ಟ್ಗೆ ನೀವು ಯು ಶುಡ್ ಗೆಟ್ ಇಟ್ ಡಿಸ್ಪೋಸ್ ಅಂದಾಗ ಅದರಲ್ಲಿ ದೇವರ್ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್. ಟೆಂಡರ್ ಕರೆದಿದ್ದಾರೆ, ಇಟ್ ವಿಲ್ ಬಿ ಡನ್ ಅಗೇನ್. CM ಅವರು ಒಪ್ಪಿಗೆ ಇರಲಿಲ್ಲ ಹಿಂದೆ, ಈಗ CM ಅವರು ಒಪ್ಕೊಂಡಿದ್ದಾರೆ. ಸೊ ಹಂತ ಹಂತವಾಗಿ ವಿ ವಿಲ್ ಟ್ರೈ ಆ್ಯಂಡ್ ಮೇಕ್ ಇನ್ ದ ಟ್ರೂ ಸೆನ್ಸ್ ಆಫ್ ದ ಟರ್ಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಬೇಕು ಅಂತ ಅನ್ನೋದು ಒಂದು ಇತ್ತು ಇನ್ ಮೈಸೂರು. ಆ್ಯಂಡ್ ದೇರ್ ಆರ್ ಸೋ ಮೆನಿ ಗವರ್ಮೆಂಟ್ ಲ್ಯಾಂಡ್ಸ್. ಈಗ ಇಫ್ ಯು ಸಿ ಕುರುಬಾರಲ್ಲಿ ಒಂದು ಸುಮಾರು ವರ್ಷದಿಂದ ಕೇಸಸ್ ಆಗಿ ಇದುವಾಗಿ ಎಲ್ಲ ವಿ ಹ್ಯಾವ್ ಅಬೌಟ್ 1600 acres ಆಫ್ ಲ್ಯಾಂಡ್ ಇನ್ ಕುರುಬಾರಲ್ಲಿ. ಅದೇ ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ಗೂ ಹೋಗಿತ್ತು, ಬಟ್ ವಿ ಸೆಡ್ ವಿ ವಿಲ್ ಫೇಸ್ ಕಂಟೆಂಪ್ಟ್ ಬಿಕಾಸ್ CJಗೆ ಎಕ್ಸ್ಪ್ಲೈನ್ ಮಾಡಿದ್ರು, ದಿಸ್ ಇಸ್ ವ್ಯಾಲ್ಯೂಬಲ್ ಗವರ್ಮೆಂಟ್ ಲ್ಯಾಂಡ್, ಇಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. So in time we had gone to Supreme Court and we tried to get the best advocate also to argue our case in the Supreme Court, because ಕೆಲವೊಂದು ಸತಿ ಆರ್ಗ್ಯುಮೆಂಟ್ಸ್ ಹೈಕೋರ್ಟ್ನಲ್ಲಿ so many changes ಬರ್ತಾ ಇರುವಾಗ ಕರೆಕ್ಟಾಗಿ ಆರ್ಗ್ಯುಮೆಂಟ್ಸ್ ಹೇಳಲಿಕ್ಕೂ ಆಗಲ್ಲ. ಸೊ ವಿ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಟು ಗೆಟ್ ಆಲ್ ಡಾಕ್ಯುಮೆಂಟ್ಸ್, ಯಾವಾಗಿಂದ ಶುರುವಾಯಿತು, ಏನಾಯಿತು, ಹೇಗಾಯಿತು, ವೈ ವಾಸ್ ಇಟ್ ಬೀಕರಾಮ್ ಲ್ಯಾಂಡ್, ಹೇಗೆ ಬಂತು. ಲೈಕ್ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಟೆಲ್ ದ ಸುಪ್ರೀಂ ಕೋರ್ಟ್, ಕುರುಬಾರಲ್ಲಿ ಅನ್ನೋದು ಕುರುಬರ ಅಲ್ಲಿ ಇಟ್ ಇಸ್ ದ ಶೆಪರ್ಡ್ಸ್ ಲ್ಯಾಂಡ್ಸ್. ಸೊ ಅವರು ಕೇಳಿದ್ರು, ಹೌ ಕ್ಯಾನ್ 1000 acres ಬಿ ಬೀಕರಾಮ್? ಜನರಲಿ ಬೀಕರಾಮ್ ಇಸ್ ಅ ಪಬ್ಲಿಕ್ ಲ್ಯಾಂಡ್, ನಾಲಾ ಗುಂಡ ಆ ಥರ ಇದೆ. ಸೊ ವಿ ಸೆಡ್ ದಟ್ ಅಟ್ ದ ಫುಟ್ ಹಿಲ್ಸ್ ಆಫ್ ಚಾಮುಂಡಿ ಯಾವಾಗಲೂ ರನ್ ಆಫ್ ವಾಟರ್ ಹೋಗಿದಾಗ ಅದು ಗ್ರೇಸಿಂಗ್ ಲ್ಯಾಂಡ್ಸ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಸುಮಾರು ಕಡೆ ಗ್ರೇಸಿಂಗ್ ಲ್ಯಾಂಡ್ಸ್ ಆಗುತ್ತೆ, ಥೌಸಂಡ್ಸ್ ಆಫ್ ಏಕರ್ಸ್. ಸೊ ಅದು ದಟ್ ಇಸ್ ಇನ್ ದ ಸುಪ್ರೀಂ ಕೋರ್ಟ್. ವಿ ಹೋಪ್ ದಟ್ ವಿ ಕ್ಯಾನ್ ವಿನ್ ದ್ಯಾಟ್ ಕೇಸ್. ಬಟ್ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಪ್ರಯತ್ನ ಮಾಡಿಲ್ಲ ಅಂದರೆ ಇಷ್ಟೊತ್ತಿಗೆ all of that would have been privatized and khatas ಆಗ್ತಾ ಇರಬೇಕಾಗಿ. ಬಟ್ ಐ ಥಿಂಕ್ ಮೆನಿ DCs also have done a lot of action on ಬೀಕರಾಮ್ ಮಾಡಿ. ಸೊ ಆ ಥರ ದೇರ್ ಆರ್ ಈವನ್ ಇನ್ ಹುಣಸೂರು ಇದೆ, ಬೇರೆ ಬೇರೆ ಕಡೆ ಎಲ್ಲ ಈ ಥರ ಜಾಗಗಳು ವಿಚ್ ವಿ ಹ್ಯಾವ್ ಟು ಪ್ರೊಟೆಕ್ಟ್, ಲೇಕ್ಸ್, ಲ್ಯಾಂಡ್ಸ್, ಈ ಥರ ಜಾಗಗಳ ಮೇಲೇನೂ ನಮ್ಮ ಫೋಕಸ್ ಇದೆ. ಸೊ ದೀಸ್ ವರ್ ಆಲ್ ವಿ ವರ್ ಆಲ್ ಪ್ಲಾನಿಂಗ್, ಇವೆಲ್ಲ ಏನು ಇತ್ತು ಇನ್ ದ ಪ್ಲಾನಿಂಗ್ ಸ್ಟೇಜಸ್ನಲ್ಲಿ ಅಂತ. ಅದಾದಮೇಲೆ ಈಗ ಮತ್ತೆ ವಿ ಆರ್ ಇನ್ ದ ಸೆಕೆಂಡ್ ವೇವ್. ಈ ಸೆಕೆಂಡ್ ವೇವ್ಗೆ ಡಿಫ್ರೆನ್ಸ್ ಏನಂದರೆ ವಿ ಹ್ಯಾವ್ ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಬಗ್ಗೆ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್ ಟು ಅಡ್ಮಿನಿಸ್ಟರ್ ದ ವ್ಯಾಕ್ಸಿನ್ ಆಲ್ಸೋ. ನಮ್ಮಲ್ಲಿ ಆಫ್ಟರ್ ಬ್ಯಾಂಗ್ಳೂರ್ ಐ ಥಿಂಕ್ ವಿ ಆರ್ ದ ಹೈಯೆಸ್ಟ್ ನಂಬರ್ಸ್ ನಾವು ಅಡ್ಮಿನಿಸ್ಟರ್ ಮಾಡುವಂಥದ್ದು. ವಿ ಹ್ಯಾವ್ ಅಬೌಟ್ 25 ಮೇಲೆ 8.5 lakh ಪಾಪ್ಯುಲೇಷನ್. ವಿ ಹ್ಯಾವ್ ವ್ಯಾಕ್ಸಿನೇಟೆಡ್ 3 lakh ಪಾಪ್ಯುಲೇಷನ್. ಇದಕ್ಕೆ ಸುಮಾರು ಮೊಬಿಲೈಸೇಷನ್ ಅವಶ್ಯಕತೆ ಇದೆ. ಇಟ್ಸ್ ನಾಟ್ ದಟ್. ಸೊ ಎವ್ರಿ ಡೇ ನಾವು ಏನು ಮಾಡ್ತಾ ಇದ್ದೀವಿ, ವೆದರ್ ಇಟ್ ಇಸ್ ವ್ಯಾಕ್ಸಿನೇಷನ್, ವೆದರ್ ಇಟ್ ವಾಸ್ ಕೋವಿಡ್, ಎವ್ರಿ ಡೇ the team of officers ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಎವ್ರಿ ಡೇ ವಿ ಮೀಟ್, ಎವ್ರಿ ಡೇ ವಿ ಡಿಸ್ಕಸ್, ಎವ್ರಿ ಡೇ ದೇರ್ ಇಸ್ ಅ VC ವಿತ್ ದ ತಾಲೂಕ್ಸ್. ಸೊ ಫೀಡ್ಬ್ಯಾಕ್ ಕಂಟಿನ್ಯೂಸ್ ಆಗಿದ್ರೆ ವಿ ಕ್ಯಾನ್ ಗಿವ್ ದೆಮ್ ನೆಸೆಸರಿ ಡೈರೆಕ್ಷನ್ಸ್ ಆಲ್ಸೋ. ಹೇಗೆ, ವೈ ಇಸ್ ಇಟ್ ನಾಟ್ ಪಿಕಿಂಗ್ ಅಪ್, ಏನಾಗಿದೆ. ಈಗ ವ್ಯಾಕ್ಸಿನೇಷನ್ ನಾವು April 1st ನೋಡಿದರೆ ಕಳೆದ 3-4 ದಿನದಲ್ಲಿ ತುಂಬ ಜಾಸ್ತಿ ಆಯಿತು. ನಿನ್ನೆ ವಿ ಹ್ಯಾವ್ ಆಲ್ಮೋಸ್ಟ್ 31,000 ರೀಚ್ ಆಯಿತು, ವಿಚ್ ಇಸ್ ಲೈಕ್ ನಮ್ಮ ಪಾಪ್ಯುಲೇಷನ್ ನೋಡಿದರೆ ಇಡೀ ಡಿಸ್ಟ್ರಿಕ್ಟ್ದು ಇಟ್ಸ್ ಓನ್ಲಿ ಅಬೌಟ್ 30-35 lakhs. Projected population could be 34 lakhs. Bangalore population is almost 1.5 crores, the projected population. And our city population, our population only is only 15% of what Bangalore is. So our vaccination drive also ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. There was this thing that in our colony, Mandi Mohalla, ಇಂಥ ಪ್ಲೇಸಸ್ನಲ್ಲಿ there is a lot of resistance. ಸೊ ನಾವು ಖುದ್ದಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥದ್ದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ವಿ ಆರ್ ಟ್ರೈಂಗ್ ಟು ಡೂ ಟು ಇನ್ಕ್ರೀಸ್. ಬಿಕಾಸ್ ಸೆಕೆಂಡ್ ವೇವ್ನಲ್ಲಿ ಎವ್ರಿಥಿಂಗ್ ಇಸ್ ಓಪನ್, ಯಾವುದು ಕ್ಲೋಸ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ದ ಓನ್ಲಿ ವೇ ವಿ ಕ್ಯಾನ್ ಬೀಟ್ ಇಟ್ ಇಸ್ ಟು ಗೆಟ್ ವ್ಯಾಕ್ಸಿನೇಟೆಡ್. ಸೊ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಂಡಿದ್ರೆ ಮಾತ್ರ ಮಾಸ್ ಆಗಿ ದಟ್ ಹರ್ಡ್ ಇಮ್ಯುನಿಟಿ ಆರ್ ವಾಟ್ ಎವರ್ ದಟ್ ವಿಲ್ ಕಮ್. ಆ್ಯಂಡ್ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಇಟ್ ಇಸ್ ಅನ್ ಎವರ್ ಇವಾಲ್ವಿಂಗ್ ಸಿಚುವೇಶನ್. ಇಟ್ ಇಸ್ ನಾಟ್ ದಟ್ ಈ ಥರ ಒಂದು ನಿರ್ಧಾರ ತಗೊಂಡಿದ್ರೆ ಇದರಿಂದ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಡೈನಮಿಕ್ ಆ್ಯಂಡ್ ಇವಾಲ್ವಿಂಗ್. ನಾವು 6 months ಇಂದ ಇಟ್ ಇಸ್ ನಾಟ್ ದಟ್ ದಿಸ್ ಮಾಡಿದರೆ ದಿಸ್ ಇಸ್ ದ ರಿಸಲ್ಟ್. ನೋ, ದ ಓನ್ಲಿ ಥಿಂಗ್ ವಿ ಕ್ಯಾನ್ ಎನ್ಶೋರ್ ಇಸ್ ದಟ್ ಹೆಚ್ಚಿನ ಟೆಸ್ಟಿಂಗ್ ಮಾಡಿದರೆ
ಈಗ ನಾವು ಈಗಲೂ ವಿ ಆರ್ ಡೂಯಿಂಗ್ ಅಬೌಟ್ 6,000 ಟೆಸ್ಟ್. ಯಾವಾಗ ನಮಗೆ ಫಸ್ಟ್ ವೇವ್ ಇದ್ದಾಗ ಏನು ಮಾಡಿದ್ವಿ, ದಟ್ ಇಸ್ ದ ಸೇಮ್ ನಂಬರ್ ಆಫ್ ಟೆಸ್ಟ್ ವಿ ಆರ್ ಡೂಯಿಂಗ್. ಆವಾಗ ಆಲ್ಮೋಸ್ಟ್ 800, 900, 1000 ಕೇಸಸ್ ಪರ್ ಡೇ ಬರ್ತಾ ಇತ್ತು. ಈಗ 200 ಇಂದ ಹಿಡಿದು ಈಗ 300 ಆಗ್ತಾ ಇದೆ. ಸೊ ಇಟ್ ಈಸ್ ಡ್ರಾಸ್ಟಿಕಲಿ ಇನ್ಕ್ರೀಸಿಂಗ್. ಈ ನಿಟ್ಟಿನಲ್ಲಿ ವಾಟ್ ಎಲ್ಸ್ ಕ್ಯಾನ್ ವಿ ಡೂ ಅಂಡ್ ಎವ್ರಿಥಿಂಗ್ ಇಸ್ ಓಪನ್. ಜನರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡಲೇಬೇಕು. ಬಟ್ ನೀವು ನೋಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ದೇರ್ ಇಸ್ ಅ ಲ್ಯಾಕ್ಸಿಟಿ. ಬಟ್ ಆಯಿತು, ದೇರ್ ಇಸ್ ಆಲ್ವೇಸ್ ಅ ಫೆಟಿಗ್ ಆಲ್ಸೋ ಇರುತ್ತದೆ. ಇಷ್ಟು ಟೈಮ್ ವಿ ಕ್ಯಾನ್ ಕೀಪ್ ಮೇಂಟೈನಿಂಗ್ ದಿಸ್. ಬಟ್ ಇಟ್ ಈಸ್ ನೆಸೆಸರಿ. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೆಟ್ ವ್ಯಾಕ್ಸಿನೇಟೆಡ್. ಸೊ ನಾವು ಈ ಸೆಕೆಂಡ್ ವೇವ್ ನೋಡ್ತಾ ಇರುವಾಗ ಸೊ ಎವ್ರಿ ಡೇ ನಾವು ಡಿಸ್ಕಸ್ ಮಾಡಿದಾಗ ಕೊಡಗುನಲ್ಲಿ ಟೂರಿಸಂ ಪ್ಲೇಸಸ್ ಸ್ಟಾರ್ಟ್ ಮಾಡಿದ್ದಾರೆ, ಮಂಗಳೂರಿನಲ್ಲಿ 144 ಮಾಡಿದ್ದಾರೆ, ಬೆಂಗಳೂರಿನಲ್ಲಿ 144, ಮೈಸೂರು ವೈ ವಿ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಂತ we were discussing. But then we took a conscious decision that tourist places ಯಾವುದು ನಾವು ಮುಚ್ಚಬಾರ್ದು, because that is not a solution. So when we were discussing, then we realized that ಈ 10th ಇಂದ in the next 10 days, 7 days are holidays ಬರ್ತಾ ಇದೆ. So because Kodagu is shut, all the tourism is going towards Chikmagalur, Mysore and surrounding areas ಗೆ ಬರ್ತಾ ಇದೆ. What is it we can do without shutting down ಅಂತ we actually thought through this thing. But then we thought, okay, ಎಲ್ಲೆಲ್ಲಿ ಜನ ಬರ್ತಾರೆ, we are not restricting, but at least take a report and go, so that ಈಗ ಸಿನಿಮಾ ಹಾಲ್ಸ್ ನಲ್ಲಿ even if you have 50% occupancy, it is a closed place and AC ಆಗಿರುವಂತ closed place. Risk of virus spreading is high. ಮೂವಿ ನೋಡುವಾಗ who will put a mask and see the movie? ಯಾರು ಹೋಗಿ ಎನ್ಫೋರ್ಸ್ ಮಾಡ್ತಾರೆ? These are not, it is very difficult to enforce these things. But if everybody who comes in is negative, ಯಾರಿಗೂ ಪಾಸಿಟಿವ್ ಇಲ್ಲ ಅಂದ್ರೆ ಚಾನ್ಸ್ ಇಸ್ ವೆರಿ ಮಿನಿಮಮ್ ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಈ ಕನ್ವೆನ್ಷನ್ ಹಾಲ್ಸ್, ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪನ್. ಗುಂಪಾಗಿ ಮಾಸ್ಕ್ ಇಲ್ಲದ ನಾವು ಮದುವೆಗಳಿಗೆ ಹೋಗಿ ಮಾಸ್ಕ್ ತೆಗೀರಿ ಅಂತ ಹೇಳಕ್ಕೂ ಆಗಲ್ಲ, ಪ್ಲೀಸ್ ವೇರ್ ಅ ಮಾಸ್ಕ್ ಅಂತ. ಇಟ್ ಇಸ್ ಅಬ್ಸರ್ಡ್. ಸ್ವಲ್ಪ ಕಷ್ಟನೇ ಆಗುತ್ತೆ ಮದುವೆಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೀಸ್ ಥಿಂಗ್ಸ್ ಆರ್ ರಿಯಲಿ ನಾಟ್ ಪ್ರಾಕ್ಟಿಕಲ್. ಸೊ ವಿ ಥಾಟ್ ದಟ್ ಇಟ್ ಇಸ್ ಬೆಟರ್ ದಟ್ ಅಟ್ ಲೀಸ್ಟ್ ಆಲ್ ಆಫ್ ದೆಮ್ ವಿಲ್ ದೇ ಗೆಟ್ ಟೆಸ್ಟೆಡ್. ದಟ್ ವಾಸ್ ದ ಉದ್ದೇಶ, ದಟ್ ಇಂತಿಂಥ ಪ್ಲೇಸಸ್ನಲ್ಲಿ. ಆ್ಯಂಡ್ ದಟ್ ಟು ದ ರಿಸ್ಟ್ರಿಕ್ಷನ್ ಓನ್ಲಿ ವಾಸ್ ಫಾರ್ 10 days. ಈ 10 daysನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಂಗ್ರಹಣೆ ಆಗ್ತಾರೆ. The other thing was, ಅದು I didn't even think it will be construed that way. It was just an advisory. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ, ದಿನಕ್ಕೆ 5,000, 10,000 ವೆಹಿಕಲ್ಸ್ ಬರ್ತಾ ಇದೆ ಟು ಮೈಸೂರು. ಸೊ ಇಟ್ ಇಸ್ ಅನ್ advisory. Advice ಅಂದ್ರೆ ಯು ಆರ್ ಓನ್ಲಿ ಟೆಲಿಂಗ್ ದೆಮ್ ಯು ಕ್ಯಾನ್ ಟೇಕ್ ಇಟ್ ಆರ್ ಲೀವ್ ಇಟ್. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ನಾವು ಹೇಳೇ ಇಲ್ಲ. ಯಾರು ಅದು ಓದದಾಗೇನೆ ಸುಮ್ಮನೆ ಅದು ಆ ಥರ ಸುದ್ದಿ ಆಗಿದೆ. ಅದರಿಂದ ತುಂಬ ಗೊಂದಲ ಆಗಿದೆ. ಸುಮಾರು ಜನ ಬೆಂಗಳೂರಿನ ಬರೋರಿಗೆ ದೇ ಗಾಟ್ ಇನ್ ಟು ಅ ಲಾಟ್ ಆಫ್ ಕನ್ಫ್ಯೂಷನ್. Should we take, will they check railways ಇಂದ ಬರ್ತಾರೆ, buses ಇಂದ ಬರ್ತಾರೆ, how are they going to enforce? It is impractical. ಅದೆಲ್ಲ ಯಾವಾಗ ಬರುತ್ತದೆ? when we says ಕಡ್ಡಾಯ, ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಏನು ಕಡ್ಡಾಯವಾಗಿ ನೀವು ತಗೊಂಡು ಬಂದಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತೀವಿ. ಆ ಥರ ಇದ್ರೆ ಮಾತ್ರ these kind of questions could come. ನೀವು whatever advisory we have given, ಅದು ನೋಡಿದ್ರೆ it is just advisory in nature. So because of that unnecessary confusion create ಆಗಿರೋದ್ರಿಂದ ಗವರ್ಮೆಂಟ್ ಇಂದ ಹೇಳಿದ್ದಾರೆ that even if you go and clarify 100 times, it is advisory. People mind only, they are thinking that it is compulsory. So there is nothing we can do except withdraw. So government gave an order and we withdrew. But the clarification again is that it is advisory. ಅಲ್ಲಿನೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಟ್ ಜನರಲ್ಲಿ ಆ ಥರ ಮೆಸೇಜ್ ಹೋಗಿಬಿಟ್ಟು ಇಟ್ ಇಸ್ ಇಂಪಾಸಿಬಲ್ ಟು ಬ್ಲಾಕ್ ಅ ಬಾರ್ಡರ್ ವಿತಿನ್ ಅ ಡಿಸ್ಟ್ರಿಕ್ಟ್ ಆ್ಯಂಡ್ ಚೆಕ್. ದಟ್ ಇಸ್ ಇಂಪಾಸಿಬಲ್. ಮೊನ್ನೆ ನಾವು ಅದಕ್ಕೆ ಜನರಲ್ ಆಗಿ ಪ್ರೆಸ್ ನೋಟೇ ಕೊಡುವಂಥವರು ನಾವು ಕರೆದು ಹೇಳಿದ್ವಿ, ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್. ನೆಗೆಟಿವ್ ಆಗಿ ಕನ್ವೆ ಆಗಬಾರ್ದು ಅಂತಲೇ ಕರೆದು ಹೇಳಿದ್ವಿ. ಅಲ್ಲಿನೂ ಕೇಳಿದ್ದಾರೆ. ಮೊನ್ನೆ ನಾವು ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗ someone asked me, how are you going to check? He said, it is not checking, it is not mandatory, it is advisory. But somehow it got conveyed like that. And whatever we have done, it is after consultation with all the yaru decision makers at the we have consulted. I said, okay, it's an advisory, we have asked everybody. And it was necessary. ಸುಮಾರು ಜನ ಇನ್ನೂ ಹೆಚ್ಚಿನ ಕರ್ವ್ಸ್ ಯಾಕೆ ಆಗ್ತಾ ಇಲ್ಲ, ಯು ಆರ್ ಬೀಯಿಂಗ್ ಲಿಟಲ್ ಲಿಬರಲ್ ಅಂತ ಹೇಳಿದ್ರು. ಸೊ ವಾಟ್ ಎವರ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮೈಸೂರು ಏನು ನಾವು ಜಾಸ್ತಿ ಹೆಚ್ಚು ಕೇಸಸ್ ಆಗಬಾರ್ದು, ಬಿಕಾಸ್ ವಿ ಹ್ಯಾವ್ ಸೀನ್ ಆ್ಯಂಡ್ ಇಟ್ಸ್ ನಾಟ್ ದಟ್ ಒಂದು ಕಡೆ ಕೇಸಸ್ ಪಾಸಿಟಿವ್ ಇದ್ದು ಒಂದು ಕಡೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದರೆ ಇಟ್ ಇಸ್ ಅನ್ ಓಕೆ ಸಿಚುವೇಶನ್. ಬಟ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಅ ಲಾಟ್ ಆಫ್ ಡೆತ್ಸ್. ಸೊ ಈ ಡೆತ್ಸ್ ನಾವು ಅನಲೈಸ್ ಮಾಡ್ತೀವಿ, ದೇರ್ ಆರ್ 4-5 reasons also. But one of the reasons is people coming late, people not getting tested in time, people shifting later. So these are 3-4 reasons. So the idea is to curb the deaths. Even if the positive numbers are slightly increasing, ಅದು ಪರವಾಗಿಲ್ಲ. It was done in the best interest of the district. It was not that now whatever different people have said different things. There are some people who liked it, some people who didn't like it.
ಬಟ್ ಇಟ್ ವಾಸ್ ನಾಟ್ ಯಾರಿಗೋ ಇಷ್ಟನೇ ಇಷ್ಟದಿಲ್ಲದೆ, ಇಟ್ ವಾಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೂರಿಸಮ್. ಈಗ ಮೈಸೂರು ಪ್ಯಾಲೇಸ್ 4-5 ಸಾವಿರ ಜನ ಹೋಗ್ತಾರೆ ಸಂಜೆ ಇಲ್ಯುಮಿನೇಷನ್ ಎಲ್ಲ ಮಾಡೋಕ್ಕೆ, ಝೂಗೆ ಇಷ್ಟು ಜನ ಹೋಗ್ತಿದ್ದಾರೆ. ದೀಸ್ ಮೆನಿ ಪೀಪಲ್ ಆರ್ ಗೋಯಿಂಗ್. ಇಟ್ಸ್ ಜಸ್ಟ್ ಲೈಕ್ ಇಷ್ಟು ವೈರಲ್ ಲೋಡ್ ಅಲ್ಲಿಂದ ಬರುತ್ತದೆ, ಇಲ್ಲೆಲ್ಲ ಡಿಸ್ಪರ್ಸ್ ಆಗುತ್ತೆ. ನಾವು ನಮ್ಮ ಪಾಸಿಟಿವ್ ಕೇಸಸ್ ನೋಡಿದ್ರು 280-300 ಇದ್ರು, 80% ಸಿಟಿನಲ್ಲೇ ಇದೆ. ದ ರೆಸ್ಟ್ ಹೂಎವರ್ ಇಸ್ ಕಮಿಂಗ್ ನಾವು ಅವ್ರ ಯುಗಾದಿ ಹಬ್ಬಕ್ಕೆ ಬೇರೆದಕ್ಕೆ ಅವರವರ ಮನೆಗೆ ಹೋಗ್ತಾರೆ. ದೇ ಆರ್ ಕ್ಯಾರಿಯಿಂಗ್ ಇಟ್ ಫ್ರಮ್ ದೇರ್. ಬ್ಯಾಂಗ್ಳೂರಿನಲ್ಲಿ 4,000 ಕೇಸಸ್ ಇದೆ, ನಮ್ಮಲ್ಲಿ 300 ಇದೆ. ನಮ್ಮಲ್ಲಿ ಬರುವ ದಿನದಲ್ಲಿ ಹೆಚ್ಚಾಗುತ್ತೆ. ಅನ್ಲೆಸ್ ಯು ವಾಲಂಟರಿ ಟೇಕ್ ಟೆಸ್ಟ್ ಆ್ಯಂಡ್ ಸಿ ನೀವು ಪಾಸಿಟಿವ್ ಇದ್ದೀರಾ ಇಲ್ಲ ಅಂತ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೀವು ಯಾಕೆ ನೋಡ್ತೀರಾ ನಾನು ಚೆನ್ನಾಗಿದ್ದೀನಿ ಅಂತ ಅನಿಸ್ತದೆ. ಯಂಗ್ಸ್ಟರ್ಸ್ನಲ್ಲಿ ಅಸಿಂಟೊಮ್ಯಾಟಿಕ್ ಕೇಸಸ್ ಇಂದನೇ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ನಮಗೆ. ಸೊ ಯು ವಿಲ್ ನಾಟ್ ಗೆಟ್ ಟೆಸ್ಟೆಡ್ ನಾರ್ಮಲ್. ಸೊ ವಿತೌಟ್ ಆಸ್ ಅನ್ ಅಡ್ವೈಸರಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಆ ಸ್ಪ್ರೆಡ್ ಅನ್ನೋದು ಯಾವುದು ಆಗುತ್ತದೆ ಅದು ಇಟ್ ವಿಲ್ ಬಿ ಅ ಲಿಟಲ್ ರೆಡ್ಯೂಸ್. ಸೊ ಫಾರ್ ವಾಟ್ ಎವರ್ ಇಟ್ ಹ್ಯಾಪನ್ ಲೈಕ್ ದಟ್. ಬಟ್ ಅಗೇನ್ ಈವನ್ ನಾವು ಕೊಡಗು ಸ್ಟಿಲ್ ಹ್ಯಾಸ್ ದಟ್ ರಿಸ್ಟ್ರಿಕ್ಷನ್ ದಟ್ ಇಟ್ ಇಸ್ ಕ್ಲೋಸ್ಡ್. ನಮ್ಮಲ್ಲಿ ದೇರ್ ಇಸ್ ನಥಿಂಗ್ ವಿಚ್ ಇಸ್ ಕ್ಲೋಸ್. ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಮ್ಯಾನೇಜ್ ದ ಪ್ಯಾಂಡಮಿಕ್ ಆ್ಯಂಡ್ ವಿತ್ ವ್ಯಾಕ್ಸಿನೇಷನ್. ಈಗ ವಿ ಹ್ಯಾವ್ ಕ್ರಾಸ್ಡ್ 3 lakh ವ್ಯಾಕ್ಸಿನೇಷನ್ಸ್ ಅದು ವೇಟೆಡ್ ಅಂತ. ಈಗ ಹಬ್ಬ ಬರ್ತಾ ಇದೆ, 13th 14th ಜಾಸ್ತಿ ಜನ ಹಾಕ್ಸ್ಕೊಳಲ್ಲ. ಸೊ ವಿ ಆರ್ ಮೊಬಿಲೈಸಿಂಗ್ ಮುಸ್ಲಿಮ್ ಆ್ಯಂಡ್ ಕ್ರಿಸ್ಟಿಯನ್ ಪಾಪ್ಯುಲೇಷನ್ಸ್ ಆ ಟೈಮ್ಗೆ ಮಾಡ್ಕೊಳ್ಳಿ ಅಂತ. ಈಗ ನೈಟ್ ಕರ್ಫ್ಯೂ ಬಗ್ಗೆನೂ ಉಪಯೋಗ ಇದೆಯಾ ಇಲ್ಲ ಅಂತ ಕೆಲವೊಬ್ಬರು ಕೇಳ್ತಾರೆ. ಸಿ ಏನೇ ಮಾಡಿದ್ರು ಇಟ್ ಇಸ್ ಲೈಕ್ ಅ ಟ್ರಯಲ್ ಕೈಂಡ್ ಆಫ್ ಥಿಂಗ್. ಯಾರೇ ಮಾಡಿದ್ರು ಕೋಶಿಶ್ ವಾಟ್ ಇಸ್ ದ ಎಫರ್ಟ್ ಇಸ್ ದಟ್ ವಿ ಕಂಟೈನ್ ದ ಪ್ಯಾಂಡಮಿಕ್. ಈಗ ಉದಾಹರಣೆಗೆ ಲಾಸ್ಟ್ ಇಯರ್ ಯುಗಾದಿನಲ್ಲಿ ಮೈಸೂರಿನಲ್ಲಿ ಒಬ್ಬ 14th ಇಲ್ಲಿ 14th ಇಸ್ಪಿಟ್ ಇದೆಲ್ಲ ಜಾಸ್ತಿ ಅಭ್ಯಾಸ ಇದೆ ಹೇಳ್ತಾರೆ. ಒಬ್ಬ ವ್ಯಕ್ತಿಯಿಂದ ಈ ವಾಸ್ ಪಾಸಿಟಿವ್ 10 kilometers ಹೋಗಿದ್ದಾನೆ ನಮ್ಮ ನೈಟ್. 250 people were positive because of one person. ನೈಟ್ ಇಸ್ಪಿಟ್ ಆಗಿ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಯೂಸ್ ಇದೆಯಾ ನೈಟ್ ಕರ್ಫ್ಯೂದು ಅಂದರೆ ಆ ಟೈಮ್ಗೆ ದ 10 days ನೈಟ್ ಕರ್ಫ್ಯೂ ಇಂಪೋಸ್ ಮಾಡಿದ್ದು ಇಸ್ ಓನ್ಲಿ 10 days. ಇಟ್ ಇಸ್ ನಾಟ್ ಇಂಡೆಫಿನಿಟ್. ಸೊ ಈ ಥರ ವೆನ್ ಪಾಲಿಸಿ ಮೇಕರ್ಸ್ ಮಾಡಬೇಕಾದ್ರೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಮಾಡ್ತಾರೆ. ಇಟ್ ಇಸ್ ನಾಟ್ ದಟ್ ಏನೋ ಡಿಕ್ಟೇಟೋರಿಯಲ್ ಆಗಿ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಮೇ ಬಿ ಅಟ್ ದ ಹೈಯರ್ ಲೆವೆಲ್. ನಿನ್ನೆ ಪ್ರಧಾನಮಂತ್ರಿಯವರು CM ಜೊತೆ ಮೀಟಿಂಗ್ ಮಾಡಿದಾಗ ಇಟ್ ಇಸ್ ಆಲ್ಮೋಸ್ಟ್ ಅಬೌಟ್ 2.5 hours ಮಾತಾಡಿದ್ರು. ಎಲ್ಲ ವಿಷಯಗಳ ಬಗ್ಗೆನೂ ಮಾತಾಡ್ತಾರೆ. ದಿಸ್ ಇಸ್ ದ ಸೇಮ್. ಸೊ ವಾಟ್ ಎಲ್ಸ್ ಕ್ಯಾನ್ ವಿ ಡೂ? ಅವ್ರು ಹೇಳೋದ್ರಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡಿ ಹೆಚ್ಚಾಗಿ ನಾವು ಯಾಕೆ ಫಸ್ಟ್ ಟೈಮ್ ಲಾಕ್ಡೌನ್ ಮಾಡಿದ್ವಿ? ಬಿಕಾಸ್ ಆವಾಗ ನಮಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರಲಿಲ್ಲ. ವಿ ಡಿಂಟ್ ಇವನ್ ಹ್ಯಾವ್ ನೆಸೆಸರಿ ಮಾಸ್ಕ್ಸ್, ನೆಸೆಸರಿ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅವೆಲ್ಲ ಇರಲಿಲ್ಲ. ಅವಾಗ ಅದಕ್ಕೆ ವಿ ಹ್ಯಾಡ್ ಟು ಶಟ್ ಡೌನ್. ಆ್ಯಂಡ್ ಇನ್ ದಟ್ ಪೀರಿಯಡ್ 1-2 months ನಾವೆಲ್ಲ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ಕೊಂಡಿದ್ವಿ. ಆವಾಗ ವಿ ಹ್ಯಾವ್ ಓಪನ್ ಇಟ್. ಬಟ್ ನಾವು ಆ ಸಿಚುವೇಶನ್ ಇಲ್ಲ. ಎಲ್ಲ ಕಡೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಫೈನ್ ಎವ್ರಿವೇರ್. ಕೆಲವೊಂದು ಕಡೆ ಮೇ ಬಿ ICU ಬೆಡ್ಸ್ ಬರುತ್ತೆ ಇದೆ, ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಸೊ ವಿ ಡೋಂಟ್ ನೀಡ್ ಟು ಲಾಕ್ ಡೌನ್ ನಾವು. ಬಟ್ ಈಗ ನಮ್ಮ ಸಿಟಿನಲ್ಲಿನೂ ನೋಡಿದರೆ ನನ್ನ ಮನೆಯಲ್ಲಿ ಪಾಸಿಟಿವ್, ಸಪೋಸ್ ಐ ಆಮ್ ಪಾಸಿಟಿವ್ ಇನ್ ಮೈ ಹೌಸ್, ನಮ್ಮ ಯಜಮಾನರು ನಮ್ಮ ಮಕ್ಕಳು ಮಾರ್ಕೆಟ್ಗೆ ಹೋಗಿ ದೇ ಆರ್ ಗೆಟಿಂಗ್ ಸ್ಟಾಕ್. ಸೊ ದಟ್ ಸ್ಟ್ರಿಕ್ಟ್ ಆಗಿ ನಾವು ಏನು ಕಂಟೈನ್ಮೆಂಟ್ ಮಾಡಿದೀವಿ ಅದು ಈಗ ನಡೀತಾ ಇದೆ. ಆ್ಯಂಡ್ ಸ್ಟ್ರಿಕ್ಟ್ ಆಗಿ ಗಲ್ಲಿನೂ ನಾವು ಕ್ಲೋಸ್ ಮಾಡಲಿಕ್ಕೇನೂ ಆಗಲ್ಲ. ಇಟ್ ಇಸ್ ಇಂಪ್ರಾಕ್ಟಿಕಲ್ ಬಿಕಾಸ್ 300 cases if 250 are in the city. 250 places, areas if we close, it won't work. So micro containment zones ಮಾಡೋದು is a thing which the Prime Minister has said. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ದಟ್ ಇಫ್ ಸಪೋಸ್ ಇನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ 2 flats ಆಗಿದ್ರೆ ಅಲ್ಲಿನೇ ಹೋಗಿ ಪೇಸ್ಟ್ ಮಾಡೋದು. ಮೇ ಬಿ ದೇ ವಿಲ್ ರಿಮೂವ್ ಇಟ್, ಬಟ್ ಅಟ್ಲೀಸ್ಟ್ ಸಮ್ ಅಮೌಂಟ್ ಆಫ್ ಅವೇರ್ನೆಸ್ ಸುತ್ತಮುತ್ತ ಅವ್ರಿಗೆ ಬರುತ್ತದೆ. ಮೊದಲ ಥಿಂಗ್ ಇಸ್ ಫಿಯರ್ ಅನ್ನೋದು ಹೋಗಿದೆ. ಏನಾಗಲ್ಲ ನೋಡಿದ್ದೀವಿ, ಈಗ ವಿ ಆರ್ ದ ಬೆಟರ್ ಪ್ಲೇಸ್ ಟು ಮ್ಯಾನೇಜ್ ಅಂತ ಇದೆ. ಬಟ್ ಆಸ್ ಅಡ್ಮಿನಿಸ್ಟ್ರೇಟರ್ಸ್ ನಮ್ಮ ಜವಾಬ್ದಾರಿ ಇರೋದು ನಾವು ಎಷ್ಟು ಮಟ್ಟಕ್ಕೆ ಸಾಧ್ಯವಾಗುತ್ತೋ ಎಲ್ಲವನ್ನೂ ಪ್ರಯತ್ನ ಮಾಡಿ ಜೀವ ಉಳಿಸ್ಲಿಕ್ಕೇನೆ ನೋಡಬೇಕು. ಅದು ಮಾಡಿದ್ರೆ ನೆಕ್ಸ್ಟ್ ಎನಿಥಿಂಗ್ ಎಲ್ಸ್. ಲೈಕ್ ನಂಜನಗೂಡು ಜಾತ್ರೆಗೆ ದೇರ್ ವಾಸ್ ಲಾಟ್ ಆಫ್ ಪ್ರೆಷರ್. ಎಲ್ಲ ಕಡೆಯಿಂದನೂ ಹೇಳಿದ್ದಾರೆ ಅಲ್ಲಿ ನೀವು ದೊಡ್ಡ ತೆರೆ ಹಿರಿಯಕ್ಕೇನೆ ನಿಮ್ಗೆ ಅಷ್ಟು ಜನ ಬೇಕು. ಇಲ್ಲ ಚಿಕ್ಕ ತೆರೆಗೂ ದೊಡ್ಡ ತೆರೆಗೂ ಏನು ಡಿಫ್ರೆನ್ಸ್ ಇದೆ? ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಒಬ್ಬರು ಏನು ಹೇಳ್ತಾರೆ ಅಂದರೆ ನಾವು ಶಿವನ ಅನುಗ್ರಹದಿಂದ ಕೊರೋನಾ ಹೋಗ್ಬಿಡ್ತದೆ, ಇಂಥ ಮಾತುಗಳೆಲ್ಲ ಹೇಳ್ತಾರೆ. ಸೊ ವಿ ಕ್ಯಾನ್ ಓನ್ಲಿ ಟೆಲ್ ದೆಮ್, ನೋಡಪ್ಪ ಈಗ ದೇರ್ ಇಸ್ ಅನ್ ಎಕ್ಸಾಂಪಲ್. ಒಬ್ಬ ಭಕ್ತ ಇರ್ತಾನೆ, ದೇರ್ ಬಿ ಫ್ಲಡ್ಸ್ನಲ್ಲಿ ಅವನು ಈಸ್ ಆಲ್ಮೋಸ್ಟ್ ಡ್ರೌನಿಂಗ್. ವಿಲ್ ಕೀಪ್ ಪ್ರೇಯಿಂಗ್ ಟು ಗಾಡ್, ದೇವರೇ ಬಂದು ಕಾಪಾಡಿ ದೆನ್ ಬೋಟ್ ವಿಲ್ ಕಮ್. ಇಲ್ಲ ನಾನು ದೇವರು ಕಾಪಾಡ್ತಾರೆ, ನಿಮ್ಗೆ ಹೋಗಿ ಹೇಳ್ತಾನೆ. ವಿಲ್ ಕೀಪ್ ಸ್ವಿಮ್ಮಿಂಗ್, ವಿಲ್ ಕೀಪ್ ಟ್ರೈಂಗ್ ಟು ಡ್ರೌನ್. ಒಂದು ಮನೆ ಸಿಗ್ತದೆ, ಮನೆ ಮೇಲೆ ಹೋಗ್ತಾನೆ, he'll still be praying. ಯಾರೇ ಬಂದರೂ ಇಲ್ಲ ದೇವರು ಬಂದು ಕಾಪಾಡ್ತಾರೆ. ಆಮೇಲೆ ದೇರ್ ಬಿ ಒನ್ ಟೆಂಪಲ್ ಮೇಲೆ ಗೋಪುರದ ಮೇಲೆ ಹೋಗ್ತಾನೆ. ಮೇಲಿಂದ ಶಿವ ಅಂತ ಕರೀತಾ ಇರ್ತಾರೆ. ಮೇಲಿಂದ ಹೆಲಿಕಾಪ್ಟರ್ ಬರುತ್ತೆ. ಹೆಲಿಕಾಪ್ಟರ್ ಬಂದು ಇಲ್ಲ ನಾನು ಶಿವನ ಕಾಪಾಡ್ತಾರೆ. he'll get drowned, he'll die, he'll go to heaven.
ಇನ್ ಹೆವೆನ್ ವಾಟ್ ಇಸ್ ದಿಸ್, ನಾನು ಎಷ್ಟು ಪರಮ ಭಕ್ತ, ನೀನು ನೋಡೇ ಇಲ್ಲ, ನಾನು ಕಾಪಾಡೇ ಇಲ್ಲ, ನಾನು ಏನು ಹೇಳಬೇಕು ಅಂತ. ಈ ಸೆಡ್ ಹೂ ಸೆಂಟ್ ಯು ದಟ್ ಬೋಟ್, ಹೂ ಸೆಂಟ್ ಯು ದ ಹೆಲಿಕಾಪ್ಟರ್, ಹೌ ಫೂಲಿಶ್ ಕ್ಯಾನ್ ಯು ಬಿ, ಇಲ್ಲಿ ಬಂದು ಯು ಆರ್ ಕ್ವೆಶ್ಚನಿಂಗ್ ಮೀ. ಸೊ ಈಗ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿ ಕಾಂಟ್ ಇವನ್ ಎಕ್ಸ್ಪ್ಲೇನ್. ತೆರೆ ಇಳಿದಿದ್ರೆ ಕೊರೋನಾ ಚಕ್ರ ಕೆಳಗಡೆ ಬಿದ್ದು ಹೋಗುತ್ತದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಏನು ಹೇಳಿದ್ರು, ಇಲ್ಲ ಚಿಕ್ಕದಿರೆ ಆಗಬೇಕು, ಸ್ವಲ್ಪನೇ ಮಾಡಬೇಕು. ವಿ ಕಾಂಟ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಈಚ್ ಆ್ಯಂಡ್ ಎವ್ರಿ ಡೆಸಿಷನ್, ಈ ಥರ. ಸುಮಾರು ಜನಕ್ಕೆ ಅದು ದೇವರ ವಿರುದ್ಧ ಮಾಡಿದಾರೋ, ಈ ಥರ ಮಾಡಿದಾರೋ, ಅದಕ್ಕೆ ಏನೋ ಸಣ್ಣ ಆಕ್ಸಿಡೆಂಟ್ ಆಗಿದೆ, ಅದಕ್ಕಾಗಿದೆ, ದೀಸ್ ಕೈಂಡ್ ಆಫ್ ಥಿಂಗ್ಸ್ ಹೇಳ್ತಾರೆ. ನಾರ್ಮಲ್ ಆಗಿ ಈ ಡೆಸಿಷನ್, ಎವ್ರಿ ಡೆಸಿಷನ್ ವಿಲ್ ಬಿ ಕ್ರಿಟಿಸೈಸ್. ಬಟ್ ಏನೇ ಮಾಡಿದ್ರು ಇಟ್ ಇಸ್ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಸಿಟಿ, ದ ಸ್ಟೇಟ್ ಆ್ಯಂಡ್ ದ ಕಂಟ್ರಿ. ಯಾರೇ ಮಾಡಿದ್ರು ಇಟ್ ಇಸ್ ನಾಟ್ ಟು ಪನಿಷ್ ಆರ್ ಟು ಡೂ ಎನಿಥಿಂಗ್ ಆರ್ ಪ್ರೂವ್ ಅ ಪಾಯಿಂಟ್. ಇದರಲ್ಲಿ ಪಾಲಿಟಿಕ್ಸ್ ಮಾಡುವಂಥದ್ದು ಅಥವಾ ಎಲ್ಲನೂ ಮಾಡುವಂಥದ್ದು. ದೇರ್ ವಾಸ್ ಒನ್ ಮೋರ್ ಇನ್ಸಿಡೆಂಟ್ ಯೆಸ್ಟರ್ಡೇ, ಯಾರು ಇಂಡಿಯನ್ ಟಿವಿನವರು ಯಾರು ಫೇಸ್ಬುಕ್ನಲ್ಲಿ ಹಾಕಿದ್ರು, ಅಯ್ಯಪ್ಪ 108ಗೆ ಫೋನ್ ಮಾಡಿ ಟಿ ಸಿ ಆಫೀಸ್ನಲ್ಲಿ ಅನಿಸ್ತಾ ಇದೆ. ಇವಾಗ ತನಕ ವಿ ಹ್ಯಾವ್ ಡನ್ ಹೌ ಮೆನಿ ಲ್ಯಾಕ್ ಟೆಸ್ಟ್ಸ್, ಎಷ್ಟು ಜನ ವಿ ಹ್ಯಾವ್ ಮ್ಯಾನೇಜ್ ಕೋವಿಡ್. ನೋ ಬಡಿ ಕಾಲ್ಸ್ 108. ಯಾರಾದರೂ ಪಾಸಿಟಿವ್ ಆಗಿದ್ರೆ ವಿ ಕಾಲ್ ದೆಮ್, ನಾವೇ ಕಾಲ್ ಮಾಡಿ ಫಾಲೋಅಪ್ ಮಾಡಿ ಎಲ್ಲ ಮಾಡ್ತೀವಿ. ಏನಾಗುತ್ತದೆ ಅಂದರೆ ಈ ಸಿಚುವೇಶನಲ್ಲಿ, ಸಪೋಸ್ ಐ ಆಮ್ ಪಾಸಿಟಿವ್, ನನಗೆ ಫೋನ್ ಬರ್ತದೆ ವಾರ್ ರೂಮಿಂದ, ಇಲ್ಲ ನಾನು ಹುಷಾರಾಗಿದ್ದೀನಿ, ನಾನು ಮನೆಯಲ್ಲೇ ಇರ್ತೀನಿ, ನಾನು ಐ ವಾಂಟ್ ಗೋ ಟು ಎನಿ ಆಫ್ ದ ಹಾಸ್ಪಿಟಲ್ಸ್ ಅಂತ, ಹೋಮ್ ಐಸೋಲೇಷನಲ್ಲಿ ಇರ್ತೀನಿ ಅಂತ ನಂಗೆ ಅನ್ಸ್ಬೋದು. ಐ ಟೆಲ್ ನಾನು ಹೋಮ್ ಐಸೋಲೇಷನಲ್ಲಿ ಒಂದೆರಡು ದಿನ ಆದಮೇಲೆ ಮೇ ಬಿ ಐ ಆಮ್ ಫೀಲಿಂಗ್ ಬ್ರೆತ್ಲೆಸ್, ಮೇ ಬಿ ಐ ಆಮ್ ಫೀಲಿಂಗ್. ಆವಾಗ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಅವ್ನು ಕಾಲ್ ಮಾಡಿ, ಈ ಹ್ಯಾಡ್ ಕಾಲ್ಡ್ 108. 108 is not linked. 108 is for non-COVID emergencies. It is not for COVID emergencies. Our PPA kit happen positive tagondala. So these kind of small things, and somebody says these things. So everything it becomes difficult. Ondondu clarify maadu. But in overall agi the situation now numbers nodidre, positivity rate nodidre, bed available, ICU. These are the major things we are trying to manage. ಸಣ್ಣದು ಇದ್ರೆ we will try and address that. 108 ಹೇಳಿದ್ವಿ because ಅವರ ಸ್ಪಂದನೆ ಅವಾಗ ಸರಿ ಇರಲಿಲ್ಲ. So you could have directed it to the war room. ರೂಮ್ನಿಯಲ್ಲಿದ್ದರೆ ಆಗ್ತಾ ಇತ್ತಲ್ಲ, ಅವನು ಆತಂಕದಿಂದಿದ್ದಾನೆ, ಏನೋ ಹೇಳ್ತಾರೆ. ಸಪೋಸ್ ನಿಮಗೂ ನಮಗೂ ಬಂದಿದ್ರು ಆ ಟೈಮ್ಗೆ, ಸಪೋಸ್ ಈಗ ನಮ್ಮ ADCಗೆ ಬಂತು ಟೈಮ್ಲಿ, ಇಫ್ ವಿ ಡಿಡ್ಂಟ್ ಟೇಕ್ ಆ್ಯಕ್ಷನ್ ಇಟ್ ವಾಸ್ ವೆರಿ ರಿಸ್ಕಿ. ಆ್ಯಂಡ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ದೆರ್ ಇಸ್ ನೋ ಎಕ್ಸ್ರೇ, ದೆರ್ ಇಸ್ ನೋ CT ಸ್ಕ್ಯಾನ್, ಬಟ್ ICU ಬೆಡ್ಸ್ ಫುಲ್ ಆಗಿದೆ. ನಾವು ಬಜೆಟ್ನಲ್ಲಿ ಕೇಳ್ಕೊಂಡಿದ್ದೀವಿ, ಆಗಿಲ್ಲ. ಸೊ ಮುಡಾನಲ್ಲಿ ಫೋರ್ಸ್ ಮಾಡಿ 5 ಕೋಟಿ ತಗೊಂಡಿದ್ವಿ, CT ಸ್ಕ್ಯಾನ್ ಎಕ್ಸ್ರೇ ಮಾಡಲೇಬೇಕು ಅಲ್ಲಿ ಬರುವಂಥ ಜನಕ್ಕೆ ಅಂತ. ಸೊ these are the many things ಈಗ ಹೇಳ್ತಾ ಹೋಗಿದ್ರೆ ಇಡ್ತೀನಿ ಆಗೋದು. ಸೊ ಬಟ್ ಆಸ್ ಐ ಸೆಡ್ 6 monthsನಲ್ಲಿ ನಾವು ವಿ ಆರ್ ಟ್ರೈ ಟು ಡಿವೈಡ್ ದ ಟೈಮ್ ಆ್ಯಂಡ್ ಎಕ್ಸ್ಪ್ಲೇನ್ ನಾವು ಏನು ಮಾಡ್ತಾ ಇರೋದು. ಬಿಕಾಸ್ ನಮಗೂ ಗೊತ್ತಾಗಬೇಕು, ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಆರ್ ವಿ ಆರ್ ಜಸ್ಟ್ ಮ್ಯಾನೇಜಿಂಗ್ ಕೋವಿಡ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ದೇರ್ ಡಿಫ್ರೆಂಟ್ ಥಿಂಗ್ಸ್ ವಿ ಆರ್ ಟ್ರೈಂಗ್ ಟು. ಐ ವಿಲ್ ಜಸ್ಟ್ ಫಿನಿಶ್. ಡ್ರಿಂಕಿಂಗ್ ವಾಟರ್ ಹೇಳ್ತಿದ್ದಾರೆ. ಡ್ರಿಂಕಿಂಗ್ ವಾಟರ್ ಸಿಟಿಗೆ ಅಂತೂ ಸಮಸ್ಯೆ ಇಲ್ಲ, ಇಲ್ಲಿನೂ ಸದ್ಯಕ್ಕೆ ಇಟ್ ಇಸ್ ಮ್ಯಾನೇಜ್. ಈಗ ನಾವು ಮೆಟ್ ಡಿಪಾರ್ಟ್ಮೆಂಟ್ ನೋಡಿದರೆ ಹೈಯೆಸ್ಟ್ ಟೆಂಪರೇಚರ್ ಇನ್ ಮಾರ್ಚ್ ಎವರ್ ರೆಕಾರ್ಡೆಡ್ ಅಂತ ಬಂತು. ವಿ ಆಲ್ ಆರ್ ಆಲ್ಸೋ ಸೇಯಿಂಗ್ ಇಟ್ ಇಸ್ ದ ಹಾಟೆಸ್ಟ್ ಸಮ್ಮರ್. ಈಗ ನೋಡಿದ ದಿನಗಳಲ್ಲಿ ಇಟ್ ಹಸ್ ಬೀನ್ ವೆರಿ ಹಾಟ್. ಬಟ್ ಸದ್ಯಕ್ಕೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್. ಬಟ್ ಇಫ್ ದೇರ್ ಇಸ್ ಆಲ್ಸೋ ಇಟ್ ಇಸ್ ಇನ್ ಅ ಮ್ಯಾನೇಜಬಲ್ ಸಿಚುವೇಶನ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ